ನಮಸ್ಕಾರ, ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಸ್ವಾಗತ. ಚಿನ್ನದ ಬೆಲೆ ಎಸ್, ಇವತ್ತು ಸಹ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಫಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ, ಗುಡ್ ನ್ಯೂಸ್ ಇದೆ. ಚಿನ್ನದ ಬೆಲೆ ಇಷ್ಟೊಂದು ಇಳಿಕೆ ಆಗ್ತಾ ಇರೋದಕ್ಕೆ ಹಲವಾರು ಕಾರಣಗಳಿದೆ. ಒಂದೇ ಸತಿ ದಿಢೀರ್ ಅಂತ ಕಮ್ಮಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಒಂದು 2-3 ಮಂತ್ಸ್ ಇಂದ ಸಿಕ್ಕಾಪಡೆ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ಚಿನ್ನದ ಖರೀದಿ ಮಾಡ್ಬೇಕು ಅಂತ. ಈಗೇನಪ್ಪಾ ಸಡನ್ ಆಗಿ 1-2 ವಾರದಿಂದ ಚಿನ್ನದ ಬೆಲೆ ಇಷ್ಟೊಂದು ಇಳಿಕೆ ಆಗ್ತಾ ಇದೆ ಅಂತ. ಎಸ್, ಒಂದು ಡಾಲರ್ಸಿನ ಬೆಲೆ ಜಾಸ್ತಿ ಆಗಿದೆ. ನಮ್ಮ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಆಯ್ತು, ಡಾಲರ್ಸ್ ಬೆಲೆ ಜಾಸ್ತಿ ಆಯ್ತು. ಅದು ಸಹ ರಿಫ್ಲೆಕ್ಟ್ ಆಗುತ್ತೆ. ಉಕ್ರೇನ್ ವಾರ್ ಏನಿತ್ತು ಅದು ಇವಾಗ ಶಾಂತಿಯಾಗಿ ಒಂದು ಮಾತುಕತೆ ಆಗಿ ಯುದ್ಧಗಳೆಲ್ಲ ನಿಲ್ಸಾಗಿದೆ. ರಷ್ಯಾದು ಮತ್ತೆ ಉಕ್ರೇನ್ ಏನ್ ನಡೀತಿತ್ತು ಅದು ಸಹ ರಿಫ್ಲೆಕ್ಟ್ ಆಗ್ತಾ ಇದೆ. ಜೊತೆಗೆ ಮೊನ್ನೆ ಟ್ರಂಪ್ ಅವರು ನೋಡಿದ್ರೆ ನಮ್ಮ ಮೇಲೆ ಒಂದಷ್ಟು ಟ್ಯಾಕ್ಸ್ ಗಳನ್ನ ಹಾಕಿದ್ದಾರೆ, ಇಂಡಿಯನ್ಸ್ ಮೇಲೆ ಟ್ಯಾಕ್ಸ್ ಗಳನ್ನ ಇದು ಮಾಡಿದ್ದಾರೆ. ಅದು ಸಹ ರಿಫ್ಲೆಕ್ಟ್ ಆಗ್ತಾ ಇದೆ. ತಜ್ಞರ ಪ್ರಕಾರ ಇವೆಲ್ಲ ಕೇಳ್ತಿರಲ್ಲ ಯಾವಾಗ ಕಮ್ಮಿ ಆಗ್ಬೋದು ಅಂತ, ಈ ತಿಂಗಳಲ್ಲಿ ನಿಮಗೆ 5-10% ಅಷ್ಟು ಚಿನ್ನದ ಬೆಲೆ ಮತ್ತೆ ಇಳಿಕೆ ಆಗತ್ತೆ. 5-10% ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. 5-10% ಇವಾಗ ಏನ್ ನಾನು ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಹೇಳ್ತೀನಿ, ಇದು ಇನ್ನೊಂದು ವಾರದಲ್ಲಿ ಅಥವಾ ಈ ತಿಂಗಳ ಒಳಗಡೆ ನಿಮ್ಗೆ 5-10% ಮತ್ತೆ ಇಳಿಕೆ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಚಿನ್ನದ ಬೆಲೆ ಇಷ್ಟೊಂದು ಇಂಪ್ಯಾಕ್ಟ್ ಆಗ್ತಾ ಇದೆ. ಜೊತೆಗೆ ಪ್ರೈಸ್ ಕೂಡ ಡೌನ್ ಆಗ್ತಾ ಇರೋದು. ಇದ್ರ ಜೊತೆ ಬೆಳ್ಳಿ ದರನು ಕಮ್ಮಿ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಬೆಳ್ಳಿ ದರ ಅಂತೂ ನಿಮಗೆ ಆಲ್ಮೋಸ್ಟ್ ಒಂದು 4 ದಿನದಲ್ಲಿ ಏನಿಲ್ಲ ಅಂದ್ರೂ ಒಂದು 10 ರೂಪಾಯಿ ತನಕ ಇಳಿದುಕೊಂಡಿದೆ. ಇಳಿತಾನೆ ಇದೆ. ಬೆಳ್ಳಿ ದರ ಇನ್ನೂ ಇಳಿಯುತ್ತೆ. ಚಿನ್ನದ ಬೆಲೆ ಸ್ವಲ್ಪ ಏರುಪೇರು ಆಗ್ಬೋದು, ಬಟ್ ಬೆಳ್ಳಿ ಇನ್ನೂ ಕಮ್ಮಿ ಆಗತ್ತೆ. ಸೊ ಇದೆಲ್ಲ ಕಾರಣಗಳಿಂದ ಇವತ್ತು ಚಿನ್ನ ಮತ್ತೆ ಬೆಳ್ಳಿ ದರ ಎರಡೂನು ಇಳಿಕೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಇವತ್ತೆಷ್ಟಿದೆ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 8,285 ರೂಪಾಯಿ, ನಿನ್ನೆ 8,310 ರೂಪಾಯಿ. 10 ಗ್ರಾಮಿನ ಚಿನ್ನ 82,850, ನಿನ್ನೆ 83,100 ರೂಪಾಯಿ. ನಿನ್ನೆಗೂ ಇವತ್ತಿಗೂ 25 ರೂಪಾಯಿ ಕಮ್ಮಿ ಆಗಿದೆ. ಅಂದ್ರೆ 10 ಗ್ರಾಮಿನ ಚಿನ್ನಕ್ಕೆ 250 ರೂಪಾಯಿ ನಿಮ್ಗೆ ಬೆಲೆ ಕಮ್ಮಿ ಆಗಿದೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 9,038, ನಿನ್ನೆ 9,066 ರೂಪಾಯಿ. 10 ಗ್ರಾಮಿನ ಚಿನ್ನ 90,380, ನಿನ್ನೆ 90,660. ನೆನೆಗೂ ಇವತ್ತಿಗೂ 24 ಕ್ಯಾರೆಟ್ ಚಿನ್ನದಲ್ಲಿ 28 ರೂಪಾಯಿ ಇಳಿಕೆ ಆಯ್ತು. 280 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 6,779 ರೂಪಾಯಿ ಇದೆ. ನಿನ್ನೆ 6,799 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 67,790, ನಿನ್ನೆ 67,990. ನೆನೆಗೂ ಇವತ್ತಿಗೂ 20 ರೂಪಾಯಿ ಇಳಿಕೆ ಆಗಿದೆ. 200 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. ನಿನ್ನೆಗೂ ಮೊನ್ನೆಗೂ ಕಂಪ್ಯಾರಿಸನ್ ಮಾಡಿದ್ರೆ ಇವತ್ತು ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ಬೆಲೆ ಇಳಿಕೆ ಆಗಿದೆ. ಯಾಕಂದ್ರೆ ಲಾಸ್ಟ್ ಒಂದು 2-3 ಡೇಸ್ ಇಂದ ನಾವು ನೋಡಿದ್ರೆ ಆಲ್ಮೋಸ್ಟ್ ಒಂದು 2,500 ತನಕ ಇಳಿಕೆ ಆಯ್ತು ಚಿನ್ನದ ಬೆಲೆ. ಇವತ್ತು ಒಂದು 250 ರೂಪಾಯಿ ಇಳಿಕೆ ಆಗಿದೆ ಅಷ್ಟೇನೆ. ಸೊ ಅಂತ ಮೇಜರ್ ಏನಿಲ್ಲ. ಬಟ್ ಎನಿವೇಸ್ ಚಿನ್ನದ ಬೆಲೆ ಕಮ್ಮಿ ಆಗಿದೆ. 1 ರೂಪಾಯಿ ಕಮ್ಮಿ ಆದ್ರೂ ಕಮ್ಮಿನೇ ಆಗಿರೋ ಲೆಕ್ಕನೇ. ಸೊ ಕಮ್ಮಿ ಆಗಿದೆ. ನೆಕ್ಸ್ಟ್ ಬೆಳ್ಳಿಯ ದರ ನೋಡೋಣ. ಯಾಕೋ ಬೆಳ್ಳಿಯ ದರ ಕಮ್ಮಿ ಆಯ್ತು, ಬಟ್ ಇವಾಗ ಒಂದು 3 ದಿನದಿಂದ 103 ರೂಪಾಯಿ ಕೂತ್ಕೊಂಡಿದೆ. ಏನು ಬದಲಾವಣೆ ಆಗಿಲ್ಲ. 103 ರೂಪೀಸ್ ಆಗಿದೆ. 1,03,000 ರೂಪಾಯಿ ಬೆಳ್ಳಿಯ ದರ ಆಗುತ್ತೆ. ಸೊ ಇದು ಕಮ್ಮಿ ಆಗುತ್ತೆ. ಬಟ್ ಒಂದ್ 3 ದಿನದಿಂದ ಏನು ಚೇಂಜಸ್ ಆಗಿಲ್ಲ, ಸೇಮ್ ಪ್ರೈಸ್ ಅಲ್ಲೇ ಕೂತ್ಕೊಂಡಿದೆ. ನಾನು ಹೇಳೋದು ಮಾರ್ಕೆಟ್ ವ್ಯಾಲ್ಯೂ, GST ಮೇಕಿಂಗ್ ವೇಸ್ಟೇಜ್ ಅದು ಇನ್ಕ್ಲೂಡ್ ಆಗಿರೋದಿಲ್ಲ. ಇದೆಲ್ಲ ಇನ್ಕ್ಲೂಡ್ ಆದ್ರೆ ಸ್ವಲ್ಪ ವೇರಿಯೇಷನ್ಸ್ ಗಳು ಬರುತ್ತೆ. ನೀವು ಚಿನ್ನ ಖರೀದಿ ಮಾಡಕ್ ಹೋದಾಗ ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಕಟ್ ಆಗಿ ಸಿಗುತ್ತೆ. ನಾನ್ ಹೇಳೋದು ನಿಮ್ಗೆ ಬೇಸಿಕ್ ಐಡಿಯಾ ಸಿಕ್ಲಿ, ಚಿನ್ನದ ಬೆಲೆ ಯಾಕೆ ಈ ರೀತಿ ಏರಿಕೆ ಆಗುತ್ತೆ, ಯಾಕೆ ಈ ರೀತಿ ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾಲೆಜ್ ನ ಶೇರ್ ಮಾಡ್ತಾ ಇರೋದು ಅಷ್ಟೇನೆ ಇದು. ಸೊ ಮತ್ತೆ ನೀವು ಅದನ್ನ ಇನ್ನೊಂದ್ ತರ ತಿರುಗಿಸ್ಬೇಡಿ. ನಾಲೆಜ್ ಶೇರಿಂಗ್ ಮಾಡ್ತಾ ಇರೋ ಬೇಸಿಸ್ ಮೇಲೆ ನಿಮ್ಗೆ ನಾನು ಪ್ರತಿನಿತ್ಯ ಹೇಳ್ತಾ ಇರುವಂತದ್ದು. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವಿಡಿಯೋ. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಚಿನ್ನದ ಬೆಲೆ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.